ಅಯ್ಯೋ, ಸಿಕ್ಕಾಪಟ್ಟೆ ಹೆಕ್ಟಿಕ್ ಕೆಲಸಪ್ಪ. ಯಾವುದಕ್ಕೂ ಟೈಮ ಸಿಗವಲ್ತಾಗ್ಯದ. ಹಿಂಗಾದ್ರೆ ನಾವು ಭಗವಂತನ ನಾಮಸ್ಮರಣೆ ಮಾಡೋದು ಯಾವಾಗ? ಇದೇ ಸಮಸ್ಯೆ ನಿಮಗೂ ಕಾಡ್ಲಿಕ್ಕತ್ತದೇನು? ಇದಕ್ಕೊಂದು ಸುಲಭ ಉಪಾಯ ಅದ. ಈ ವಿಡಿಯೋ ಪೂರ್ತಿ ನೋಡ್ರಿ. ಇನ್ನ ಟೈಮ್ ರಾತ್ರಿ 11:30 ಆಯ್ತು. ಇನ್ನೂ ಕೆಲಸ ಮುಗಿದಿಲ್ಲ ನಿಂದು? ಇನ್ನ ಕೆಲಸ ಮುಗ್ದಿಲ್ಲ ನೋಡ್ರಿ. ಈ ನಡುವೆ ಆಫೀಸ್ ಕೆಲಸ ಭಾಳ ಆಗ್ಬಿಟ್ಟದ. ಬೇರೆ ಏನೂ ಮಾಡೋಣ ಆಗವಲ್ತಾಗ್ಯದ. ಹಿಂಗಾಗಿ ಸಂಜೆ ಮುಂದೆ ಕೂತು ಒಂದು 4-5 ದೇವ್ರ ನಾಮ ಅನ್ಲಿಕ್ಕೂ ಟೈಮ್ ಸಿಗವಲ್ತಾಗ್ಯದ. ಭಾಳ ಬೇಜಾರಾಗ್ಬಿಟ್ಟದ ನಂಗರೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತಿ? ಈ ಕೆಲಸದ ಒತ್ತಡ, ಸಮಯದ ಅಭಾವ ಎಲ್ಲರಿಗೂ ಸಾಮಾನ್ಯವಾಗಿದ್ದೇ ಇರ್ತದೆ. ಅದಕ್ಕಾಗಿ ನಮ್ಮ ಜಗನ್ನಾಥ ದಾಸರು ಹರಿಕಥಾಮೃತ ಸಾರ್ ಒಳಗ ಇದಕ್ಕೆ ಬಹಳ ಸುಲಭವಾದ ಈಸಿ ಸೊಲ್ಯೂಷನ್ ಕೊಟ್ಟಾರ. ಹೌದಾ? ಆ ಸೊಲ್ಯೂಷನ್ ಅನ್ನು ನಾವು ನಮ್ಮ ನಿತ್ಯ ಜೀವನದಾಗ ಅಳವಡಿಸಿಕೊಂಡ್ವಿ ಅಂದ್ರೆ ಈ ಸಮಸ್ಯೆನೇ ಕಾಣಂಗಿಲ್ಲ ನಮಗೆ. ಆಮೇಲೆ ನಾವು ಅನ್ಲಿಕ್ಕೆ ಬರಂಗಿಲ್ಲ, ಹರಿನಾಮ ಸ್ಮರಣೆ ಮಾಡ್ಲಿಕ್ಕೆ ಟೈಮ್ ಸಿಗುವಲ್ತು, ಟೈಮ್ ಇಲ್ಲ ಅಂತ ಅನ್ಲಿಕ್ಕೆ ಆಗಂಗಿಲ್ಲ. ಅಂತ ಸೊಲ್ಯೂಷನ್ ಕೊಡ್ತಾರೆ ನೋಡಿ. ಯಾವಾಗ ಹರಿನಾಮ ಸ್ಮರಣೆ ಮಾಡ್ಬೋದು ಅಂತ ಎಷ್ಟ್ ಚಂದಾಗಿ ಹೇಳ್ತಾರೆ. ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರದಿ ನಲಿವಾಗ, ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನಗಳೇರಿ ಮೆರೆಯುವಾಗ, ಬಿಕ್ಕುವಾಗ ಆಕಳಿಸುತ್ತಲಿ ದೇವಕ್ಕಿ ತನಯನ ಸ್ಮರಿಸುತಿಹನರ ಸಿಕ್ಕ ಯಮದೂತರಿಗೆ ಯಾವಲ್ಲಿ ನೋಡಿದರು ಅಂತ. ಈಗ ನಾವು ಮಕ್ಕಳ ಆಡಿಸ್ತಿರ್ತೀವಿ, ಮಕ್ಕಳ ಕರಿತಿರ್ತೀವಿ, ಮುದ್ದು ಬಾ, ಚಿನ್ನವ, ಬಂಗಾರವ ಅಂತ ಹೇಳಿ. ಅದ್ರ ಬದ್ಲಿ ಮುದ್ದು ಕೃಷ್ಣವ, ರಾಮವ, ಗೋವಿಂದವ ಅಂತ ಕರಿಬಹುದು. ಆಮೇಲೆ ಅವ್ರು ಮಲಗಿಸ್ಕೊಂಡ್ ದೇವ್ರ ಹಾಡು ಹಾಡಿ ಮಲಗಿಸ್ಬಹುದು. ಎಬ್ಬಿಸೋ ಮುಂದೆ ದೇವ್ರ ಹಾಡು ಹಾಡಿ ಎಬ್ಬಿಸ್ಬಹುದು. ಹರಿನಾಮ ಸ್ಮರಣೆ ಆಗ್ತದ ಅವಾಗ. ಆಮೇಲೆ ಗಂಡ ಹೆಂಡತಿ ಕೂತ್ ಮಾತಾಡ್ತಿರ್ತಾರೆ, ಏನೋ ಒಂದ್ ವಿಷಯ ಮಾತಾಡ್ತಿರ್ತಾರೆ. ಆವಾಗೂ ಹರಿನಾಮ ಸ್ಮರಣೆ ಮಾಡ್ಲಿಕ್ಕೆ ಅವಕಾಶ ಇದೆ. ಹೆಂಗಪ್ಪ ಅಂದ್ರೆ ಆ ಸಮಯದಲ್ಲಿ ಕೃಷ್ಣನ ಲೀಲೆಗಳನ್ನ ಸ್ಮರಿಸೋದು. ಕೃಷ್ಣ ರುಕ್ಮಿಣಿ ಸತ್ಯಭಾಮೆಯರ ಜೊತೆ ಹೆಂಗಿದ್ದ, ಆಮೇಲೆ 16,000 ಹೆಂಡತಿಯರ ಸ್ಥಿತಿ ಹೆಂಗ್ ಸಂಸಾರ ಮಾಡಿದ, ಆಮೇಲೆ ಸೀತಾದೇವಿಯರು ರಾಮಚಂದ್ರ ದೇವರು ಹೆಂಗಿದ್ರು, ಅವ್ರ ದಾಂಪತ್ಯದ ಬಗ್ಗೆ ವಿಚಾರ ಮಾಡ್ಬೋದು. ಅವಾಗ ಹರಿನಾಮ ಸ್ಮರಣೆ ಆಗ್ತದೆ. ಆಮೇಲೆ ಈಗ ನಾವು ಕಾರ್ ಒಳಗೆ ಓಡಾಡ್ತಿರ್ತೀವಿ, ಅಲ್ಲೆಲ್ಲ ಹೋಗ್ತಿರ್ತೀವಿ, ಆಫೀಸ್ಗೆ ಹೋಗ್ತಿರ್ತೀವಿ, ಅಥವಾ ಲಾಂಗ್ ರೈಡ್ ಹೋಗ್ತಿರ್ತೀವಿ. ಆವಾಗೂ ಕೂಡ ಹರಿನಾಮ ಸ್ಮರಣೆ ಮಾಡೋದು. ಹೆಂಗಪ್ಪ ಅಂದ್ರೆ ಈಗ ಆನ್ಲೈನ್ ಸಾಕಷ್ಟು ಪ್ರವಚನಗಳು ಸಿಗ್ತಾವ. ಆಮೇಲೆ ಎಲ್ಲಾ ದಾಸರ ಪದಗಳು ಆನ್ಲೈನ್ ಸಿಗ್ತಾವ, ಅದನ್ನ ಕೇಳ್ಕೊತ ಹೋಗ್ಬೋದು. ಆಯ್ತಾ? ಆಮೇಲೆ ಇನ್ನೊಂದು ಸ್ವರಸ್ಸಿಗರು ಹೇಳ್ತಾರೆ ಯಾವಾಗ ಮಾಡ್ಬೋದಂತೆ, ಬಿಕ್ಕುವಾಗ ಆಕಳಿಸುತ್ತಲಿ ಅಂತ. ಈಗ ಬಿಕ್ಲಿಕ್ಕೆ ನಮಗ ಆಕಳಿಸ್ಲಿಕ್ಕೆ ಟೈಮ್ ಏನ್ ಸಪರೇಟ್ ಆಗಿಲ್ಲ, ಎನಿ ಟೈಮ್ ಮಾಡ್ಬೋದು. ಏನು ಟೈಮರ್ ಏನಾರ ಅದಕ್ಕೆ 3-4 ಬಿಕ್ಕಳಿಕೆ, 5-6 ಆಕಳಿಕೆ ಅಂತ ಇಲ್ಲ ತಾನೆ. ಎನಿ ಟೈಮ್ ಬರ್ಬೋದು ಅದನ್ನ. ಆ ಟೈಮಲ್ಲೂ ನಾವು ಕೂಡ ಹರಿನಾಮ ಸ್ಮರಣೆ ಕೃಷ್ಣ ಗೋವಿಂದ ನಾರಾಯಣ ಅನ್ಬೋದು. ಇನ್ನು ಮುಂದೆ ಹೇಳಿ ಮುಂದಿನ ಪದ್ಯದಾಗ ಮತ್ತೆಲ್ಲೆಲ್ಲಿ ಮಾಡ್ಬೋದು ಹರಿನಾಮ ಸ್ಮರಣೆ ಅಂತ ಹೇಳ್ತಾರೆ ನೋಡು. ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲಿ ಮನೆಯೊಳು ಕೆಲಸಗಳ ಮಾಡುತ್ತಲಿ ಮೈದೊಳೆವಾಗ ಮೆಲುವಾಗ. ಈಗ ಮಲ್ಕೊಲಿಕ್ಕೆ ಹೋಗ್ತಿರ್ತೇವೆ ನಾವು. ಸಾಮಾನ್ಯವಾಗಿ ಯಾವಾಗ ಮಲಗ್ತೇವೆ ನಾವು? ಎಲ್ಲಾ ಕೆಲಸ ಮುಗಿಸುತ್ತೇವೆ, ಆಫೀಸ್ದಾಗ್ಲಿ ಮನಿ ಕೆಲಸ ಆಗಲಿ, ಮಲ್ಕೊಲಿಕ್ಕೆ ಹೋಗ್ತೇವೆ. ಆವಾಗ ಶಯನ ಮಂತ್ರ ಅಂತಂದ್ರೆ ಆ ಶಯನ ಮಂತ್ರ ಅನ್ನೋದು ಮಲ್ಕೊಳ್ಳೋದು. ಮುಂಜಾನೆ ಹೇಳೋ ಮುಂದೆ ಹೇಳಕ್ಕೂ ಒಂದು ಮಂತ್ರ ಅದ, ಆ ಮಂತ್ರ ಅನ್ನೋದು ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಅಂತ ಹೇಳಿ ಅವಾಗ ಹರಿನಾಮ ಸ್ಮರಣೆ ಆಗ್ತದ. ಆಮೇಲೆ ಕುಳಿತು ಮಾತಾಡ್ತಿರ್ತೀವಿ, ಹಾಳು ಹರಟಿ ಏನೇನೋ ಮಾಡ್ತಿರ್ತೀವಿ. ಆ ಟೈಮ್ನಲ್ಲಿ ಮನಸ್ಸಾಗ ನಾರಾಯಣ ಗೋವಿಂದ ಕೃಷ್ಣ ಅನ್ಕೋತ ಇರ್ಲಿರ್ತದೆ. ಆಮೇಲೆ ಮತ್ ಮುಂದೆ ಹೇಳ್ತಾರೆ ಇಲ್ಲಿ ಮನೆ ಕೆಲಸಗಳ ಮಾಡ್ತೇವೆ. ಆಯ್ತಾ? ಅದಕ್ಕಂತೂ ಬೇರೆ ಆಪ್ಷನ್ ಇಲ್ಲ. ನಾವು ಆಫೀಸ್ ಕೆಲಸ ಎಷ್ಟು ಬೇಕಾದಷ್ಟು ಇರ್ಲಿ, ಮನಿ ಕೆಲಸ ಅಂತೂ ಮಾಡಬೇಕಾ. ಕಸ ಹೊಡೆಯೋ ಮುಂದೆ, ರಂಗೋಲಿ ಹಾಕೋ ಮುಂದೆ ದೇವ್ರ ನಾಮ ಹೇಳ್ಬೋದು. ಆಮೇಲೆ ಇನ್ನ ಉಣ್ಣಕ್ಕೆ ತಿನ್ಲಿಕ್ಕೆ ಅಡಿಗೆ ಅಂತೂ ಮಾಡ್ಬೇಕ. ಅವಾಗ ಅಡಿಗೆ ಮಾಡೋ ಮುಂದೆ ಅಕ್ಕಿ ತೊಳೆಯೋ ಮುಂದೆ ಹರಿನಾಮ ಸ್ಮರಣೆ ಕೃಷ್ಣ ಗೋವಿಂದ ಅನ್ಕೋತ, ಕಾಯಿಪಲ್ಲೆ ಹೆಚ್ಚೋ ಮುಂದೆ ನಾರಾಯಣ ಗೋವಿಂದ ಅನ್ಕೋತ ಹೆಚ್ಚಬಹುದು. ಆಮೇಲೆ ಇಷ್ಟಲ್ಲದೆ ಇನ್ನೊಂದು ವಿಶೇಷ ಅಂದ್ರೆ ನಾವು ಯಾವುದೇ ಕೆಲಸ ಮಾಡ್ಲಿ, ಮನೆ ಕೆಲಸ ಇರ್ಬೋದು, ಆಫೀಸ್ ಕೆಲಸ ಇರ್ಬೋದು, ಅದು ಹರಿ ಇದು ನಿನ್ನ ಸೇವೆ ಅಂತ ಅನುಸಂಧಾನದಿಂದ ಮಾಡಿ ಮನೆ ಕೃಷ್ಣಾತ್ಮಕ ಅನ್ಬೋದು. ಇಷ್ಟು ಸುಲಭವಾದ ಉಪಾಯ ಹೇಳ್ತಾರೆ. ಇವೆಲ್ಲ ಹೇಳಿದ್ದವ್ರು ಒಂದೊಂದು ಕೂಡ ನಾವು ದಿನನಿತ್ಯ ಮಾಡ್ತೀವಿ, ಅನಿವಾರ್ಯ ಅವು ನಮ್ಗೆ. ಡೇ ಟು ಡೇ ಆಕ್ಟಿವಿಟಿ ಅದಕ್ಕೆ ಸಪರೇಟ್ ಆಗಿ
ಟೈಮಿಂಗ್ ತೆಗೆದಿಡಂಗಿಲ್ಲ ನಾವು. ಹೌದು. ಸೊ ಆ ಟೈಮ್ನಲ್ಲಿ ಹರಿಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಅಬ್ಬಾ ಏನ್ ಈಸಿ ಸೊಲ್ಯೂಷನ್ ಹೇಳ್ಕೊಟ್ರಿ. ಇವತ್ತಿಂದನೇ ಆಫೀಸ್ ಕೆಲ್ಸನೂ ದೇವ್ರ ಸೇವೆ ಅಂತ ಹೇಳಿ ಮಾಡಿ ಅದನ್ನೇ ಕೃಷ್ಣಾರ್ಪಣ ಮಸ್ತು ಅನ್ನೋಣ. ಹರೇ ನಮಃ.